ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ಮಮತಾ ವಿಜಯಕುಮಾರ್. ನನ್ನ ಚಾನಲ್ ಮೈಸೂರು ವೆಜ್ ರೆಸಿಪಿಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಕೊಬ್ಬರಿ ಮಿಠಾಯಿ ಮಾಡುವಂತಹ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಕೊಬ್ಬರಿ ಮಿಠಾಯಿ ಮಾಡೋದಕ್ಕೋಸ್ಕರ ನಮ್ಮ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡಿದ್ದಂತಹ ಕಾಯನ್ನು ತೊಗೊಂಡು ಅದರಲ್ಲಿ ಸ್ವೀಟ್ ಮಾಡಬೇಕು ಅಂತ ಹೇಳ್ತಾರೆ. ಅದನ್ನು ಸಿಹಿಗೆ ಮಾತ್ರ ಬಳಸಬೇಕು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನಿಲ್ಲಿ ಕೊಬ್ಬರಿ ಮಿಠಾಯಿಯನ್ನು ಮಾಡ್ತಾಯಿದ್ದೀನಿ. ಅದನ್ನು ನಿಮಗೂ ಕೂಡ ಅದನ್ನು ಶೇರ್ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಇಲ್ಲಿ 2 ತೆಂಗಿನಕಾಯಿಯನ್ನು ತೊಗೊಂಡಿದ್ದೀನಿ. ಒಂದು ತೆಂಗಿನಕಾಯಿಗೆ 1 ಪಾವು ಅಂದರೆ ಸುಮಾರು 1/4 kg ಬರುತ್ತೆ. 1 ಪಾವು ಅಂದರೆ ಅಷ್ಟು ಸಕ್ಕರೆ, ಅಂದರೆ 2 ತೆಂಗಿನಕಾಯಿಗೆ 2 ಪಾವು ಸಕ್ಕರೆಯನ್ನು ಹಾಕ್ಕೋತಾ ಇದ್ದೀನಿ. ಇಲ್ಲಿ ನಾನು ಯಾವುದೇ ರೀತಿಯ ತುಪ್ಪ ಅಥವಾ ಬೇರೆ ಏಲಕ್ಕಿ ಯಾವುದನ್ನು ಕೂಡ ನಾನು ಬಳಸ್ತಾ ಇಲ್ಲ. ಆದ್ರೂ ಕೂಡ ತುಂಬಾ ಸಾಫ್ಟಾಗಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುವಂತಹ ಮಿಠಾಯಿಯನ್ನು ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತು ಇಲ್ಲಿ ತೆಂಗಿನಕಾಯನ್ನು ತುರಿದಿಟ್ಕೊಂಡಿರೋ ಅಂತಹ ಕಾಯಿನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದನ್ನು ಸ್ವಲ್ಪ ನೈಸಾಗಿ ರುಬ್ಕೋಬೇಕಾಗತ್ತೆ. ನಂತರ ಅದನ್ನು ನಾವು ಯಾವ ಪಾತ್ರೆಯಲ್ಲಿ ಮಿಠಾಯಿಯನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಆ ಪಾತ್ರೆಯನ್ನು ತೊಗೊಂಡು ಆ ಕಾಯಿಯನ್ನೆಲ್ಲ ಅದಕ್ಕೆ ಹಾಕ್ಕೋಬೇಕು. ಮತ್ತು ಜಾಸ್ತಿ ನೀರನ್ನು ಅದಕ್ಕೆ ರುಬ್ಬಿರೋವಂತಹ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತೊಳ್ಕೊಬಾರ್ದು. ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ನೀರನ್ನು ಸೇರಿಸ್ಕೋಬೇಕಾಗತ್ತೆ. ನೀರು ಜಾಸ್ತಿ ಆದಷ್ಟೂ ಕೂಡ ಪಾಕ ಬರೋದು ತುಂಬಾ ನಿಧಾನವಾಗುತ್ತೆ. ಆ ಉದ್ದೇಶಕ್ಕೋಸ್ಕರ ಸ್ವಲ್ಪ ಮಾತ್ರ ನೀರನ್ನು ಸೇರಿಸ್ಕೋಬೇಕು. ಇಲ್ಲಿ ನೋಡಿ ಫ್ರೆಂಡ್ಸ್, ತುಂಬಾ ಎಷ್ಟು ಇತ್ತು ಕಾಯಿ ಪ್ರಮಾಣ ಹಾಕಿದಾಗ. ಇವಾಗ ಅದೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಅದನ್ನು ಉರಿತಾ ಇಲ್ಲಿ ತುಂಬ ಜಾಸ್ತಿ ಕೆಲಸ ಹಿಡಿಯೋದು ಅಂತಂದರೆ ಉರಿಯೋದೇನೆ. ಕೈ ಆಡಿಸ್ತಾನೆ ಇರಬೇಕು. ಕೈ ಬಿಡೋದ್ರಿಂದ ಸೀದೋಗೋ ಅಂಥ ಚಾನ್ಸಸ್ ಇರುತ್ತೆ. ಪ್ರಾರಂಭದಲ್ಲಿ ಸ್ವಲ್ಪ ಹೈ ಫ್ಲೇಮಲ್ಲೇ ಅದನ್ನು ಹುರ್ಕೋಬೋದು, ಯಾಕೆಂದರೆ ಸಕ್ಕರೆ ಎಲ್ಲ ಕರಗಬೇಕಾಗುತ್ತೆ. ಆ ಕಾರಣಕ್ಕೋಸ್ಕರ ನಂತರ ಅದನ್ನು ಒಂದು ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೋಬೇಕಾಗತ್ತೆ. ಇನ್ನೇನು ಆಗಿ ಬರ್ತಾ ಇದೆ ಅನ್ನೋ ಸಂದರ್ಭದಲ್ಲಿ ಲೋ ಫ್ಲೇಮಲ್ಲಿ ಉರಿಬೇಕಾಗುತ್ತೆ. ಮೊದಲೇ ತಟ್ಟೆಗೆ, ಅಂದರೆ ತುಂಬ ಆಳ ಇರಬಾರ್ದು ಅಂತಹ ಒಂದು ತಟ್ಟೆಯನ್ನು ನೋಡಿ ಅದಕ್ಕೆ ತುಪ್ಪವನ್ನು ಸವರಿ ಇಟ್ಕೊಂಡಿರಬೇಕು. ಪಾಕ ಬಂದ ಮೇಲೆ ಅದು ಲೇಟಾಗಿಬಿಡುತ್ತೆ, ಯಾಕೆಂದರೆ ತುಂಬ ಗಟ್ಟಿಯಾಗುವಂಥ ಚಾನ್ಸಸ್ ಇರುತ್ತೆ. ಆವಾಗ ಅದನ್ನು ನಾವು ಸರಿಯಾಗಿ ಅಡ್ಜಸ್ಟ್ ಮಾಡೋದಕ್ಕಾಗೋದಿಲ್ಲ. ಅದರಿಂದ ಫಸ್ಟೇ ತುಪ್ಪವನ್ನು ಕೂಡ ಹಾಕಿ ಒಂದು ಪ್ಲೇಟಿಗೆ ರೆಡಿ ಮಾಡಿಟ್ಕೋಬೇಕು. ನಾವು ಯಾವ ಪ್ಲೇಟಿನಲ್ಲಿ ಕೊಬ್ಬರಿ ಮಿಠಾಯಿಯನ್ನು ಕಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವೋ ಆ ಪ್ಲೇಟಿಗೆ ತುಪ್ಪವನ್ನು ಸವರಿ ಇಟ್ಕೊಂಡ್ಬಿಡಬೇಕು. ಇಲ್ಲಿ ಏಲಕ್ಕಿ ಪೌಡರ್ನ ಕೂಡ ಬಳಸ್ಬೋದು. ತುಂಬಾ ಘಮ ಚೆನ್ನಾಗಿರುತ್ತೆ. ನಾನಿಲ್ಲಿ ಹಾಕಿಲ್ಲ. ಇದಕ್ಕೆ ತುಪ್ಪವನ್ನು ಕೂಡ ಹಾಕ್ತಾರೆ, ಕೆಲವರು ಹಾಲನ್ನು ಕೂಡ ಹಾಕ್ತಾರೆ. ಇಲ್ಲಿ ನಾನು ಹಾಲು ತುಪ್ಪ ಯಾವುದನ್ನು ಬಳಸಿಲ್ಲ. ಆದ್ರೂ ತುಂಬಾ ಸಾಫ್ಟಾಗಿ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರೋವಂತಹ ಮಿಠಾಯಿ ರೆಡಿ ಆಗ್ತಾ ಇದೆ ಫ್ರೆಂಡ್ಸ್. ಇಲ್ಲಿ ನಾವು ಪಾತ್ರೆಯಲ್ಲಿ ಉರಿಬೇಕಾದ್ರೇ ಗೊತ್ತಾಗುತ್ತೆ ಪಾಕ ಬಂದಿದೆಯಾ ಇಲ್ವಾ ಅಂತ. ಈ ರೀತಿ ಪಾತ್ರೆನ ತೊಗೊಂಡ್ರೆ, ಅಂದರೆ ಇದು ಅಲ್ಯೂಮಿನಿಯಂ ಪಾತ್ರೆ, ಇದನ್ನು ತೊಗೊಂಡ್ರೆ ಗೊತ್ತಾಗುತ್ತೆ ಕರೆಕ್ಟಾಗಿ. ಮಿಠಾಯಿ ಆಗಿ ಬರ್ತಾ ಇರೋಂತಹ ಟೈಮಲ್ಲಿ ಅದು ಆ ಸೈಡಿನಲ್ಲಿ ಏನಿದೆ ಆ ಸೈಡೆಲ್ಲ ಒಂಥರ ವೈಟ್ ರೀತಿ, ಅಂದರೆ ಸಕ್ಕರೆ ನಾವು ಉರಿತಾ ಇರೋವಂತಹ ಅಲ್ಲೆಗೆ ಸಕ್ಕರೆ ರೀತಿ ಸಿಗೋದಕ್ಕೆ ಶುರು ಆಗುತ್ತೆ. ಆವಾಗ ಆಗಿ ಬರ್ತಾ ಇದೆ ಅಂತ ಗೊತ್ತಾಗುತ್ತೆ ಫ್ರೆಂಡ್ಸ್. ತುಂಬಾ ಜಾಸ್ತಿ ಪಾಕ ಆಗಿಬಿಟ್ರೆ ಅದು ಒಂಥರ ಕಡು ಪಾಕ ಅಂತ ಹೇಳ್ತಾರೆ, ಚೆನ್ನಾಗಿ ಆಗೋದಿಲ್ಲ ಮಿಠಾಯಿ. ಮತ್ತು ತುಂಬ ಎಳೆ ಪಾಕ ಆದ್ರೂ ಕೂಡ ಅದು ಒಬ್ಬಟ್ಟಿನ ಪಾಕ ಆಗಿಬಿಡುತ್ತೆ. ಅದರಿಂದ ಎರಡಕ್ಕೂ ಮಧ್ಯವಾಗಿ ನೋಡಿಕೊಂಡು ಅದನ್ನು ನಾವು ಪಾಕ ತೆಕ್ಕೋಬೇಕಾಗತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ ಅಲ್ವಾ ಫ್ರೆಂಡ್ಸ್, ವಿಡಿಯೋದಲ್ಲಿ ಅಬ್ಸರ್ವ್ ಮಾಡಿ ಗೊತ್ತಾಗುತ್ತೆ. ಮತ್ತು ಸೈಡಲ್ಲಿರೋದನ್ನೆಲ್ಲ ಅವಾಗ ನಾವು ಕೈ ಆಡಿಸ್ಕೊತಾ ಇರಬೇಕಾದ್ರೇ ಅದನ್ನೆಲ್ಲ ಸರಿ ಮಾಡ್ಕೋಬೇಕಾಗತ್ತೆ. ಅದು ಅಲ್ಲೇ ಉಳ್ಕೊಂಬಿಟ್ರೆ ಅದು ಬೇಯೋದಿಲ್ಲ. ಅದರಿಂದ ಅವಾಗ ಸೈಡಲ್ಲಿ ಎಲ್ಲವನ್ನು ಈ ರೀತಿ ಅಲ್ಲೆಲ್ಲಿ ತೆಕ್ಕೋಬೇಕಾಗುತ್ತೆ. ಮತ್ತೆ ಮುಂದುವರಿಸ್ಬೇಕು ಉರಿಯೋದನ್ನು. ಕೈ ಆಡಿಸೋದನ್ನು ನಿಲ್ಲಿಸಬಾರ್ದು, ಯಾಕೆಂದರೆ ಈ ಸಂದರ್ಭದಲ್ಲಿ ಮಾತ್ರ ಕೈ ಆಡಿಸೋದನ್ನು ನಿಲ್ಲಿಸಬಾರ್ದು ಫ್ರೆಂಡ್ಸ್. ಈಗ ಆಗಿ ಬರ್ತಾ ಇದೆ, ಅದು ಒಂದು 75% ಅಷ್ಟು ಆಗಿ ಬಂದಿದೆ.
ಇಲ್ಲಿ ಹೆಚ್ಚು ಕೆಲಸ ಅಂದರೆ ಉರಿಯೋದೇ, ಕೈ ಆಡಿಸ್ತಾನೇ ಇರಬೇಕಾಗತ್ತೆ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನಿಲ್ಲಿಸಿದ್ರೂ ಏನು ಸಮಸ್ಯೆ ಆಗೋದಿಲ್ಲ. ಆದರೆ ತುಂಬ ಇದು ಗಟ್ಟಿ ಆಗೋಕ್ಕೆ ಯಾವಾಗ ಶುರು ಆಗುತ್ತೆ ಆವಾಗ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಕೈ ಆಡಿಸ್ಕೊತಾ ಇರಬೇಕಾಗತ್ತೆ. ಮತ್ತು ಅದು ಕುದೀತಾ ಇರೋವಂತಹ ಸಂದರ್ಭದಲ್ಲಿ ಅಂದರೆ ನೀರು ಇರುತ್ತಲ್ಲ, ಮೈಗೆಲ್ಲ ಆರೋವಂತಹ ಚಾನ್ಸಸ್ ಇರುತ್ತೆ. ತುಂಬಾ ಕೇರ್ಫುಲ್ಲಾಗಿ ಹುರ್ಕೋಬೇಕು, ಕೈಗೆಲ್ಲ ಆರುತ್ತೆ. ಏನು ಸಮಸ್ಯೆ ಇಲ್ಲ, ಆದರೆ ನೋಡಿಕೊಂಡು ಜಾಸ್ತಿ ತೊಂದರೆ ಆಗದೇ ಇದ್ದ ರೀತಿ ನಾವು ಹುರ್ಕೋಬೇಕಾಗುತ್ತೆ. ಬೆಲ್ಲದ ಮಿಠಾಯಿ ಕೂಡ ತುಂಬಾ ಚೆನ್ನಾಗಾಗುತ್ತೆ, ತುಂಬಾ ಟೇಸ್ಟಿ ಇರುತ್ತೆ. ಅದಕ್ಕೆ ಗಸಗಸೆ ಎಲ್ಲ ಸೇರಿಸ್ಕೊಂಡ್ರಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಬೆಲ್ಲದ ಮಿಠಾಯಿ. ಇಲ್ಲಿ ನಿಮಗೆ ಯಾವ ಮಿಠಾಯಿ ತುಂಬ ಇಷ್ಟ ಆಗುತ್ತೆ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಮತ್ತು ನನ್ನ ಚಾನಲ್ಗೆ ಹೊಸಬರು ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ ನಮ್ಮ ಚಾನಲ್ ಬೆಳೆಯೋದಕ್ಕೆ ನಿಮ್ಮ ಒಂದು ಸಹಾಯ ಮಾಡಿ. ಈ ಪುಟ್ಟ ಚಾನಲ್ ಬೆಳೆಯೋದಕ್ಕೆ ನೀವು ಕೂಡ ನಮಗೆ ಸಹಾಯ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಒಂದೊಂದು ವ್ಯೂಸ್ ಕೂಡ ನಮ್ಮಂತಹ ಪುಟ್ಟ ಚಾನಲ್ ಅವರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ನೋಡಿ ಇಲ್ಲಿ ತುಂಬಾ ಗಟ್ಟಿ ಆಗ್ತಾ ಇದೆ ನೋಡಿ, ಆ ರೀತಿ ವೈಟ್ ಆಗುತ್ತೆ. ಮತ್ತು ಈ ರೀತಿ ನಾವು ಅದನ್ನು ಸರಿ ಮಾಡ್ತಾ ಇರೋವಂಥ ಸಂದರ್ಭದಲ್ಲಿ ಒಂದು ರೀತಿಯ ಸಕ್ಕರೆ ರೀತಿ ಸಿಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಸೌಂಡ್ ಬರುತ್ತೆ ಕರ್ಕರ್ ಅಂತ. ನೋಡ್ತಾ ಇದ್ದೀರಾ ಅಲ್ವಾ, ಎಲ್ಲ ಗಟ್ಟಿ ಆಗ್ತಾ ಇದೆ. ಮತ್ತು ಪಾತ್ರೆಗೆ ಅದೆಲ್ಲ ತುಂಬಾ ಗಟ್ಟಿಯಾಗಿ ಅಂಟ್ಕೋತಾ ಇದೆ. ಇಲ್ಲಿ ಕಾಣಿಸ್ತಾ ಇದೆ ವಿಡಿಯೋದಲ್ಲಿ. ತುಂಬ ತಾಳ್ಮೆ ಇರಬೇಕು, ತುಂಬ ಅರ್ಜೆಂಟ್ ಮಾಡ್ಕೋಬಾರ್ದು. ಸುಮಾರು ಒಂದು 20 ನಿಮಿಷ ಟೈಮ್ ಬೇಕಾಗುತ್ತೆ ಸಕ್ಕರೆ ಮಿಠಾಯಿ ಮಾಡೋದಕ್ಕೆ. ಇಲ್ಲಿ ನಾವು ಮನೆಗೆ ಯೂಸ್ ಮಾಡೋದ್ರಿಂದ ನಾನು ಕೊಬ್ಬರಿ ಕಾಯನ್ನು ತುರ್ಕೋಬೇಕಿದ್ರೆ ಕ್ಲೀನಾಗಿ ಕರಟವನ್ನೆಲ್ಲ ಕ್ಲೀನಾಗಿ ತುರ್ಕೊಂಡಿದ್ದೀನಿ. ಅಂತಂದರೆ ಕಪ್ಪಿನ ಅಂಶ ಕೂಡ ಅದನ್ನು ತುರ್ಕೊಂಡಿದ್ದೀನಿ. ಅದನ್ನು ರುಬ್ಕೊಂಡಾಗ ಅದೆಲ್ಲ ಮಿಕ್ಸ್ ಆಗುತ್ತೆ ಕ್ಲೀನಾಗಿ, ಏನು ಸಮಸ್ಯೆ ಇಲ್ಲ. ಯಾರಿಗಾದರೂ ಕೊಡಬೇಕು ನೆಂಟರಿಷ್ಟರಿಗೆ ಅಥವಾ ಈ ಗರ್ಭಿಣಿ ಸ್ತ್ರೀಯರಿಗೆ ಕೊಡೋವಂತಹ ಸಂದರ್ಭದಲ್ಲಿ ನೀವು ಆ ಕಪ್ಪು ಭಾಗ ಬರದೇ ಇರೋ ಹಾಗೆ ಮೇಲೇ ಅದನ್ನು ತುರ್ಕೊಂಡು ಮಾಡ್ಕೊಳ್ಳೋದ್ರಿಂದ ತುಂಬಾ ವೈಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಅದು ನೋಡೋದಕ್ಕೆ ಚೆನ್ನಾಗಿರುತ್ತೆ, ಮಂಜುಗೆಡ್ಡೆ ರೀತಿ ತುಂಬಾ ವೈಟಿಗೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಕೆಲವರು ಏನು ಮಾಡ್ತಾರೆ ಅಂತಂದರೆ ಪಾಕಕ್ಕೆ ನಿಂಬೆ ಹಣ್ಣನ್ನು ಕೂಡ ಹಿಂಡ್ತಾರೆ. ಅದರಲ್ಲಿರೋ ಅಂತಂದರೆ ಸಕ್ಕರೆಗೆ ನಿಂಬೆಹಣ್ಣು ನಾವು ಸ್ವಲ್ಪ ಹಾಕೋದ್ರಿಂದ, ಸ್ವಲ್ಪ ಮಟ್ಟದಲ್ಲಿ ಹಾಕೋದ್ರಿಂದ ಅದರಲ್ಲಿರೋವಂತಹ ಕೊಳೆ ಅಂಶ ಎಲ್ಲ ಬರುತ್ತಂತೆ. ಕೆಲವರು ಹಾಲನ್ನು ಹಾಕ್ತಾರೆ. ನಿಂಬೆಹಣ್ಣು ಹಾಕೋದ್ರಿಂದ ಅದು ಅದರ ಟೇಸ್ಟು ಹುಳಿ ಆಗೋವಂತಹ ಚಾನ್ಸಸ್ ಇರುತ್ತೆ. ಅದರಿಂದ ಅದನ್ನು ಯೂಸ್ ಮಾಡಬಾರ್ದು. ಕೆಲವರು ಹಾಲನ್ನು ಹಾಕ್ತಾರೆ. ಹಾಲನ್ನು ಹಾಕಿ ಸಕ್ಕರೆಯನ್ನೆಲ್ಲ ನೀರದ ರೀತಿ ಮಾಡಿಕೊಂಡು ಅದರಲ್ಲಿರೋವಂತಹ ಕೊಳೆ ಅಂಶನೆಲ್ಲ ಒಂದು ರೀತಿ ನೊರೆ ರೀತಿ ಬರುತ್ತೆ, ಅದನ್ನೆಲ್ಲ ತೆಗಿತಾರೆ. ಆವಾಗ ಕೂಡ ಕೊಳೆ ಅಂಶ ಎಲ್ಲ ಹೋದರೂ ಕೂಡ ವೈಟ್ ಆಗುತ್ತೆ ಅಂತ ಹೇಳ್ತಾರೆ. ನೋಡಿ ಇಲ್ಲಿ ಪಾಕ ಎಲ್ಲ ಬಂದಿದೆ. ನಾನು 2 ತಟ್ಟೆಗೆ ಸೌರಿಟ್ಕೊಂಡಿದ್ದೆ ತುಪ್ಪನ, ಆದರೆ ಇಲ್ಲಿ ಒಂದೇ ತಟ್ಟೆಗೆ ಅದು ಹಿಡ್ಕೊಂತು ಕರೆಕ್ಟಾಗಾಯಿತು. ಕ್ಲೀನಾಗಿ ಈ ರೀತಿ ಕೈಯಲ್ಲಿ ಎಲ್ಲವನ್ನು ಸಮ ಮಾಡ್ಕೋಬೇಕಾಗುತ್ತೆ. ಕ್ಲೀನಾಗಿ ಪ್ರೆಸ್ ಮಾಡಿ ಒಂದೇ ಪ್ಲೇಟ್ಗೆ ಆಯಿತು. ಅದನ್ನು ಕ್ಲೀನಾಗಿ ಪ್ರೆಸ್ ಮಾಡಿ ಅದನ್ನು ಒಂದು ರೀತಿ ಸಮ ಮಾಡಿ, ಒಂದು ಕಡೆ ದಪ್ಪ ಇರಬಾರ್ದು, ಒಂದು ಕಡೆ ತೆಳು ಆಗಬಾರ್ದು, ಆ ರೀತಿ ನೋಡಿಕೊಂಡು ಎಲ್ಲ ಕಡೆ ಈಕ್ವಲ್ಲಾಗಿ ಬರೋ ರೀತಿ ಅದನ್ನು ಅಡ್ಜಸ್ಟ್ ಮಾಡಬೇಕು. ಆ ಪಾಕವನ್ನು ಕೈಗೆ ಸ್ವಲ್ಪ ನೀರನ್ನು ಅದ್ಕೊಂಡು ಮಾಡೋದ್ರಿಂದ ಕೈ ಸುಡೋದಿಲ್ಲ. ನಾನಿಲ್ಲಿ 3 ರೀತಿಯ ಶೇಪಲ್ಲಿ ಕಟ್ ಮಾಡ್ತಾ ಇದ್ದೇನೆ. ಒಂದು ಸ್ಕ್ವೇರ್, ಮತ್ತು ಒಂದು ಸಿಲಿಂಡ್ರ್ ಶೇಪ್, ಮತ್ತು ಒಂದು ಡೈಮಂಡ್ ಶೇಪಲ್ಲಿ, ಒಂದು ಡೈಮಂಡ್ ಶೇಪು, ಮತ್ತು ಒಂದು ರೌಂಡ್ ಶೇಪು, ಮತ್ತು ಒಂದು ಸಿಲಿಂಡರ್ ಶೇಪಲ್ಲಿ ಕಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಿಮಗೆ ಯಾವ ರೀತಿ ಯಾವ ಶೇಪ್ ಇಷ್ಟ ಆಗುತ್ತೆ ಅದನ್ನೇ ಮಾಡ್ಕೊಳ್ಳಿ ನೀವು. ನಾನು 3 ಶೇಪಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಅಷ್ಟೇ.
ನಾನು ರೌಂಡ್ ಶೇಪ್ ಮಾಡೋದಕ್ಕೆ ಅಂತ ಆಯಿಲ್ ಬಾಟಲ್ ಮುಚ್ಚಳ ಇರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ. ಏಕೆಂದರೆ ಎಡ್ಜಸ್ ಎಲ್ಲ ಪ್ಲೇನ್ ಇರಬೇಕು. ಗ್ಲಾಸಲ್ಲಿ ಅಂದರೆ ಪ್ಲೇನ್ ಗ್ಲಾಸ್ ಇದ್ದರೂ ಕೂಡ ಚಿಕ್ಕ ಪುಟ್ಟ ಗ್ಲಾಸ್ ಇದ್ದರೆ ಅದರಲ್ಲೂ ಮಾಡ್ಕೋಬೋದು. ನಮ್ಮ ಮನೆ ಗ್ಲಾಸ್ಗಳು ಪುಟ್ಟ ಗ್ಲಾಸ್ ಎಲ್ಲ ಎಡ್ಜಸ್ ಇರುತ್ತೆ, ಅದರಿಂದ ನಾನು ಅದ್ರಲ್ಲಿ ಮಾಡ್ಕೊಂಡಿಲ್ಲ. ಇದು ಎಡ್ಜಸ್ ಇರಲಿಲ್ಲ, ಅದರಿಂದ ಇದರಲ್ಲಿ ನಾನು ರೌಂಡ್ ಶೇಪ್ ಕಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಒಂದು 5 ನಿಮಿಷ ಬಿಟ್ಟರೆ ಸಾಕಾಗತ್ತೆ. ಕ್ಲೀನಾಗಿ ಅದು ತಣ್ಣಗಾದ ನಂತರ ಅದನ್ನು ಒಂದು ದೊಡ್ಡ ತಟ್ಟೆಗೆ ನಾವು ಮಿಠಾಯಿ ಕಟ್ ಮಾಡಿರೋಂತಹ ತಟ್ಟೆಯನ್ನು ಮುಗಚಾಕಿದ್ರೆ ಎಲ್ಲ ಕ್ಲೀನಾಗಿ ಬಂದ್ಬಿಡುತ್ತೆ. ನೋಡಿ, ತುಂಬಾ ಚೆನ್ನಾಗಾಗಿದೆ ಫ್ರೆಂಡ್ಸ್. ನೋಡ್ತಾ ಇದ್ರೆ ತಿನ್ನಬೇಕಂತ ಅನಿಸುತ್ತೆ. ಹಬ್ಬ ಹರಿದಿನಗಳಲ್ಲಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಮತ್ತು ನೀವು ನೆಂಟರ ಮನೆಗೆ ಹೋಗುವಂತಹ ಸಂದರ್ಭದಲ್ಲಿ ಕೂಡ ಮಾಡ್ಕೋಬೋದು. ಮತ್ತು ಗರ್ಭಿಣಿ ಸ್ತ್ರೀಯರಿಗೆ 5 ಬಗೆಯ ತಿಂಡಿಗಳನ್ನು ಕೊಡ್ತಾರಲ್ಲ, ಅಂತಹ ಸಂದರ್ಭದಲ್ಲಿ ಇದನ್ನು ಕೂಡ ಒಂದು ಸಿಹಿಯಾಗಿ ತೊಗೊಂಡೋಗಿ ಕೊಡ್ಬೋದು. ಚೆನ್ನಾಗಿರುತ್ತೆ, ಇಷ್ಟಪಟ್ಟು ತಿಂತಾರೆ. ತುಂಬಾ ಸಾಫ್ಟಾಗಿ ತುಂಬ ಚೆನ್ನಾಗಾಗಿದೆ ಫ್ರೆಂಡ್ಸ್. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾನು ಇನ್ನೊಂದು ವಿಡಿಯೋದಲ್ಲಿ ಬೆಲ್ಲದ ಮಿಠಾಯಿ ಮಾಡೋದನ್ನು ಕೂಡ ತೋರಿಸ್ಕೊಡ್ತೀನಿ. ನಿಮ್ಮ ಸ್ನೇಹಿತರಿಗೆ ಮತ್ತು ನಿಮ್ಮ ಬಂಧುಗಳಿಗೆ ಎಲ್ಲರಿಗೂ ವಿಡಿಯೋ ಶೇರ್ ಮಾಡಿ ಫ್ರೆಂಡ್ಸ್. ಮತ್ತು ಹೇಗಾಗಿತ್ತು ಮಿಠಾಯಿ, ಚೆನ್ನಾಗಿ ಆಯಿತಾ ನೀವು ಮಾಡಿದ್ದು ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ನನ್ನ ಚಾನಲನ್ನು ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ನಾನು ಬರ್ತೇನೆ ಫ್ರೆಂಡ್ಸ್. ಥ್ಯಾಂಕ್ ಯು ಎಲ್ಲರಿಗೂ.